ಮತ್ತೊಮ್ಮೆ ಜನಗಣತಿ ಪ್ರಾರಂಭ ಆಗಿದೆ. ಕೇಂದ್ರ ಸರ್ಕಾರದವರು ಜನಗಣತಿ ಮಾಡ್ತಾ ಇದ್ದಾರೆ. ಜಾತಿಯ ಕಾಲಂನಲ್ಲಿ ಕುರುಬ ಸಮುದಾಯದ ಎಲ್ಲಾ ಬಂಧುಗಳು ಕುರುಬ ಅಂತಲೇ ಬರೆಸಿ ಬೇರೆ ಯಾವುದು ಉಪಜಾತಿಗಳನ್ನ ಬರೆಸಲಿಕ್ಕೆ ಹೋಗಬೇಡಿ. ಮುಖ್ಯವಾದಂತಹ ಜಾತಿ ಕಾಲಂನಲ್ಲಿ ಕುರುಬ ಅಂತಲೇ ಬರೆಸಿ. ಕುರುಬ ಸಮುದಾಯದ ಸಂಖ್ಯೆ ಮತ್ತು ಕುರುಬ ಸಮುದಾಯದ ಶಕ್ತಿ ಕೇಂದ್ರ ಸರ್ಕಾರ ಏನು ಗಣತಿ ಮಾಡ್ತಾ ಇದೆ, ಜನಗಣತಿ ಮಾಡ್ತಾ ಇದೆ, ನಮಗೆ ಬಹು ಮುಖ್ಯವಾದಂತಹ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೇವೆ. ಕುರುಬರ ST ಮೀಸಲಾತಿಯ ಚೆಂಡು ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ. ಕುರುಬ ಸಮುದಾಯದ ಜನಸಂಖ್ಯೆ ಆಗಿರ್ಬೋದು, ಕುರುಬ ಸಮುದಾಯದ ಆಚಾರ ವಿಚಾರಗಳಾಗಿರ್ಬೋದು, ನಾವು ಕುರುಬರು ಅಂತ ತೋರಿಸ್ಕೊಳ್ಳೋದಕ್ಕೆ, ಒಂದೇ ಹೆಸರಿನಿಂದ ಕರೆಯಲ್ಪಡುತ್ತೇವೆ ಅಂತ ತೋರಿಸ್ಕೊಳ್ಳೋದಕ್ಕೆ ನಾವು ಕುರುಬ ಅಂತಲೇ ಬರೆಸಬೇಕಾಗತ್ತೆ. ಕಳೆದ ವರ್ಷ ಕರ್ನಾಟಕ ರಾಜ್ಯ ಸರ್ಕಾರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಅರ್ಥಾತ್ ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡಿತ್ತು. ಇವತ್ತಿನವರೆಗೂ ಅದನ್ನು ಬಿಡುಗಡೆ ಮಾಡಿಲ್ಲ. ಅದು ಒಂದು ಕಡೆ ಸಪ್ರೇಟ್ ಆಗಿ ಇಟ್ಟರು ಸಹ ಈಗ ಕೇಂದ್ರ ಸರ್ಕಾರದವರು ಏಪ್ರಿಲ್ 1ರಿಂದ 15ನೇ ತಾರೀಕುವರೆಗೂ ಆನ್ಲೈನ್ ಮಾಡಿದ್ರು. ಆನ್ಲೈನಲ್ಲಿ ಯಾರ್ಯಾರು ಎಂಟ್ರಿ ಮಾಡಿದ್ರು ಅದ್ರ ಮುಂದುವರೆದ ಭಾಗವಾಗಿ 16ನೇ ತಾರೀಕಿಂದ ಮನೆಗೆ ಬರ್ತಾ ಇದ್ದಾರೆ. ಮನೆಗೆ ಬಂದಾಗ ಅವರು ಕೇಳುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಏನು ರಾಜ್ಯ ಸರ್ಕಾರ ಕೇಳಿದಂತಹ ಪ್ರಶ್ನೆಗಳ ರೀತಿಯಲ್ಲಿ ಇದು ಇರುತ್ತೆ. ಇಲ್ಲಿ ನಾವು ಮುಖ್ಯವಾಗಿ ಕರ್ನಾಟಕದಲ್ಲಿರುವಂತಹ ಕುರುಬ ಸಮುದಾಯ ಏನು ST ಮೀಸಲಾತಿ ಪಟ್ಟಿಯಲ್ಲಿ ಹೊರತುಪಡಿಸಿ ಗೊಂಡ, ಜೇನು ಕುರುಬ, ಕಾಡು ಕುರುಬ, ಬೆಟ್ಟ ಕುರುಬ ಇದೆಯಲ್ಲ, ಅದನ್ನು ಹೊರತುಪಡಿಸಿ ಎಲ್ಲರೂ ಸಹ ಕುರುಬ ಅಂತಲೇ ಬರೆಸಬೇಕಾಗುತ್ತೆ. ಯಾವತ್ತು ಇದಕ್ಕೆ ಮೈ ಮರಿಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಬಹು ಮುಖ್ಯವಾದಂತಹ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ. ಕೇಂದ್ರ ಸರ್ಕಾರ ಗೃಹ ಇಲಾಖೆಗೆ ಸಂಬಂಧಪಟ್ಟಂತಹ ಸಮೀಕ್ಷೆ ಆಗಿರುವುದರಿಂದ ನಾವು ಕರ್ನಾಟಕದಲ್ಲಿ ಈ ಸಮುದಾಯದ ಶಕ್ತಿಯನ್ನ, ಜನಸಂಖ್ಯೆಯನ್ನ ತೋರಿಸ್ಬೇಕಾಗುತ್ತೆ. ನಾವು ಡಿವೈಡ್ ಮಾಡ್ಕೊಂಡ್ಬಿಟ್ಟು ಲಿಂಗಾಯತ ಕುರುಬ, ಕುಂಬಾರ ಕುರುಬ, ಕ್ರಿಶ್ಚಿಯನ್ ಕುರುಬ, ಮತ್ತೊಂದು ಕುರುಬ, ಹಂಡೆ ಕುರುಬ, ಜಂಡೆ ಕುರುಬ ಈ ರೀತಿ ನಾವು ಬರೆಸ್ಕೊಂಡ್ರೆ ನಾವು ಡಿವೈಡ್ ಆಗ್ತೇವೆ. ಜೊತೆಗೆ ಹಾಲು ಮತ ಅಂತಲೂ ಸಹ ಬರೆಸಲಿಕ್ಕೆ ಹೋಗಬೇಡಿ. ಎಲ್ಲರೂ ಕುರುಬ ಅಂತಲೇ ಬರೆಸಿ. ಈ ಜನಗಣತಿ ಬಹಳ ಇಂಪಾರ್ಟೆಂಟ್ ಆಗಿದೆ. ರಾಜ್ಯ ಸರ್ಕಾರ ಮಾಡಿದಂತಹ ಗಣತಿಯ ಜೊತೆಗೆ ಕೇಂದ್ರ ಸರ್ಕಾರ, ಯಾಕೆಂದ್ರೆ ಬಹು ಮುಖ್ಯವಾಗಿ ಈಗ ಕುರುಬ ಸಮುದಾಯಕ್ಕೆ ST ಮೀಸಲಾತಿಯ ವಿಸ್ತಾರ ಬಹಳ ಮುಖ್ಯ ಆಗಿರೋದ್ರಿಂದ ಈ ವಿಚಾರವನ್ನ ಗಮನಕ್ಕಿಟ್ಕೊಂಡ್ರಿ. ನಿಮ್ಮ ಕುಲಕಸಬು ಯಾವುದು ಅಂತ ಕೇಳಿದಾಗ ಕುರಿ ಸಾಗಾಣಿಕೆ ಅಂತ ಹೇಳಿ, ಕಂಬಳಿ ನೇಯ್ಗೆ ಅಂತ ಹೇಳಿ, ನಾವು ಈ ಬುಡಕಟ್ಟು ಸಂಸ್ಕೃತಿಯನ್ನು ಹೊಂದಿದ್ದೇವೆ ಅಂತ ಹೇಳಿ, ದೇವರ ವಿಚಾರ ಕೇಳಿದಾಗ ಬೀರಪ್ಪನನ್ನ ಹೇಳಿ, ಮೈಲಾರಲಿಂಗೇಶ್ವರನನ್ನ ಹೇಳಿ, ಅದು ಬಿಟ್ಟು ಬೇರೆ ದೇವರುಗಳನ್ನ ಹೇಳಲಿಕ್ಕೆ ಹೋಗಬೇಡಿ. ಹುಲಿಜಂತಿ ಮಾಳಿಂಗರಾಯ ಇರ್ಬೋದು, ಇವರೆಲ್ಲರೂ ಸಹ ಪವಾಡ ಪುರುಷರು ಅಂತ ನಾವು ಪೂಜಿಸ್ತಾ ಇದ್ದೀವಲ್ಲ, ಅವರ ಹೆಸರುಗಳನ್ನು ಹೇಳಿ. ಇವತ್ತು ಬೀರಲಿಂಗೇಶ್ವರರನ್ನು ನಾವು ಪೂಜೆ ಮಾಡ್ತೇವೆ. ಬೀರಲಿಂಗೇಶ್ವರರಿಗೆ ನಾವು ಪ್ರಕೃತಿಯ ಆರಾಧಕರು ಅನ್ನೋ ರೀತಿಯಲ್ಲಿ ನಾವು ಕಲ್ಲು, ಹೊರಬೀರಪ್ಪನ ಗುಡಿ, ಒಳಬೀರಪ್ಪನ ಗುಡಿನಲ್ಲೂ ಸಹ ನಾವು ಪ್ರಾಣಿಗಳನ್ನು ಪೂಜಿಸ್ತೇವೆ, ಕಲ್ಲನ್ನು ಪೂಜಿಸ್ತೇವೆ, ಪ್ರಕೃತಿಯನ್ನು ಪೂಜಿಸ್ತೇವೆ. ಇವತ್ತು ನಾವು ಹೆಣ್ಣು ದೇವರುಗಳನ್ನು ಪೂಜಿಸ್ತೇವೆ. ಜಗಲಿ ಕಟ್ಟೆಯ ಮೇಲೆ ಇಟ್ಟಿರುವಂತಹ ದೇವರುಗಳನ್ನು ನಾವು ಪೂಜಿಸ್ತೇವೆ. ಇದು ನಮ್ಮ ಬುಡಕಟ್ಟು ಸಂಸ್ಕೃತಿಯ ಲಕ್ಷಣಗಳು. ನಾವು ಇವತ್ತಿಗೂ ಸಹ ಆಧುನಿಕ ಕಾಲದಲ್ಲೂ ಸಹ, ಆಧುನಿಕ ಕಾರ್ಯಘಟ್ಟದಲ್ಲೂ ಸಹ ನಾವು ಇವತ್ತಿಗೂ ಸಹ ನಮ್ಮ ಸಂಸ್ಕೃತಿಗಳನ್ನು ನಾವು ಬೆಂಗಳೂರಂತಹ ಮಹಾನಗರಗಳಲ್ಲೇ ಬಿಟ್ಟಿಲ್ಲ. ನಾವು ಅದನ್ನು ಗಣತಿದಾರರು ಬಂದಾಗ ಯಾವ ಪೂಜೆ ವಿಚಾರಗಳಾಗಿರ್ಬೋದು, ನಮ್ಮ ಆಚರಣೆ ವಿಚಾರಗಳಾಗಿರ್ಬೋದು, ನಮ್ಮ ಕುಲಕಸುಬು ಆಗಿರ್ಬೋದು, ಎಲ್ಲವನ್ನೂ ಸಹ ಅವರಿಗೆ ಸ್ಪಷ್ಟವಾಗಿ ತಿಳಿಸ್ಬೇಕಾಗುತ್ತೆ. ಇದು ಬಹಳ ಮುಖ್ಯವಾದಂತಹ ಸಮೀಕ್ಷೆ ಆಗಿರೋದರಿಂದ ನಾವೇನು ಕರ್ನಾಟಕ ರಾಜ್ಯ ಸರ್ಕಾರ ಯಾವ ರೀತಿ ಗಣತಿ ಮಾಡಿತ್ತೋ ಅವತ್ತು ನಾವೆಲ್ಲ ಯಾವ ರೀತಿ ಒಗ್ಗಟ್ಟಿನಿಂದ ಒಂದೇ ರೀತಿಯಾಗಿ ಹೆಸರುಗಳನ್ನು ನಾವು ಬರೆಸಿದ್ವೋ ಅದೇ ರೀತಿ ಜನಗಣತಿ ಏನು ಕೇಂದ್ರ ಸರ್ಕಾರದವರು ಮಾಡ್ತಾ ಇದ್ದಾರೆ ಅಲ್ಲಿಯೂ ಸಹ ಇದೇ ರೀತಿಯಾದಂತಹ ಒಗ್ಗಟ್ಟನ್ನು ನಾವು ಪ್ರದರ್ಶನ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಈ ಗಣತಿಯನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆ ಗ್ರಾಮದಲ್ಲಿರುವಂತಹ ಯುವಕರು ಮತ್ತು ವಿದ್ಯಾವಂತರು, ಶಿಕ್ಷಕರು ಮತ್ತು ಯಾರು ಸರ್ಕಾರಿ ನೌಕರರಿದ್ದಾರಲ್ಲ, ನೀವು ಅಲ್ಲಿ ಸಭೆಗಳನ್ನು ಮಾಡಿ ಅವರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿ. ಇದು ನಮಗೆ ಅತಿ ಅವಶ್ಯವಾದಂತಹ ಕಾರ್ಯ ಆಗಿರೋದರಿಂದ ಇದು ಕಾಲವೇ ಕೂಡಿ ಬಂದಿದೆ. ಬಂಧುಗಳೇ, ನಾವು ನಮ್ಮ ಸಂಖ್ಯೆ ಎಷ್ಟಿದೆ ಅಂತೇಳಿ ಜಗತ್ತಿಗೆ ತೋರಿಸ್ಬೇಕಾಗಿದೆ. ಇಡೀ ಭಾರತ ದೇಶದಲ್ಲಿ 10% ಇರುವಂತಹ ಜನಸಂಖ್ಯೆ ಇದು.
ಇಡೀ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಕುರುಬ ಸಮುದಾಯ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡುವಂತಹ 10%, 145 ಕೋಟಿ ಜನಸಂಖ್ಯೆಯಲ್ಲಿ ಹೆಚ್ಚು ಕಡಿಮೆ 10% ಅಂದರೆ 14 ಕೋಟಿ ಜನಸಂಖ್ಯೆ ನಾವಿದ್ದೀವಿ ಭಾರತ ದೇಶದಲ್ಲಿ. ಇದನ್ನ ನಾವು ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಕಮ್ಯುನಿಕೇಟ್ ನಾವು ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಸಹ ಕುರುಬ ಅಂತಲೇ ಬರೆಸ್ರಿ, ಬೇರೆ ಜಾತಿಗಳನ್ನ ಬರೆಸ್ಲಿಕ್ಕೆ ಹೋಗಬೇಡಿ, ದಯಮಾಡಿ ಬರ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಡಿವೈಡ್ ಆಗುತ್ತೆ. ಕುರುಬಾನ ಕಾಲಮಲ್ಲಿ ಎಂಟ್ರಿ ಮಾಡಿದ ತಕ್ಷಣನೇ ಕುರುಬರು ಒಂದೇ ರೀತಿಯಾದಂತಹ ಸಂಖ್ಯೆ ಕಾಣಬೇಕು. ಇವೆಲ್ಲ ಆನ್ಲೈನ್ ಆಗಿರೋದ್ರಿಂದ, ಡಾಟಾ ಎಂಟ್ರಿ ಮಾಡೋದ್ರಿಂದ, ಇದರ ಜೊತೆಗೆ ನೀವು ಲಿಂಗಾಯತ ಕುರುಬ, ಕ್ರಿಶ್ಚಿಯನ್ ಕುರುಬ, ಮತ್ತೆ ಕುಂಬಾರ ಕುರುಬ, ಮತ್ತೊಂದು ಜಂಡೆ ಕುರುಬ, ಹಂಡೆ ಕುರುಬ ಈ ರೀತಿ ಬರ್ಸ್ಕೊಂಡು ಬಿಟ್ರೆ ಅಲ್ಲಿ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಡಿವೈಡ್ ಆದಾಗ ಸಮಾಜದ ಸಂಖ್ಯೆ ಏನಿದೆಯಲ್ಲ, ಕುರುಬ ಸಮುದಾಯದ ಸಂಖ್ಯೆ ಕಡಿಮೆ ತೋರ್ಸೋಕ್ಕಾಗುತ್ತೆ. ಅದರಿಂದ ಈ ಕೆಲಸವನ್ನು ದಯಮಾಡಿ ಮಾಡಲಿಕ್ಕೆ ಹೋಗಬೇಡಿ. ಮತ್ತೊಮ್ಮೆ ನಾವು ಗಣತಿ ಆದಮೇಲೆ ಕ್ಲಾರಿಫಿಕೇಷನ್ಗೆ ಮತ್ತೊಮ್ಮೆ ಲೆಟರ್ ಕೊಡುವಂತಹ ಸನ್ನಿವೇಶ ಸೃಷ್ಟಿ ಮಾಡೋಕ್ಕೆ ಹೋಗಬೇಡಿ. ಎಲ್ಲರೂ ಸಹ ಈ ಜನಗಣತಿಗೆ ಬಂದಾಗ ಜಾತಿಯ ಕಾಲಮಲ್ಲಿ ಮುಖ್ಯವಾಗಿ ನಾವು ಕುರುಬ ಅಂತಲೇ ಬರೆಸ್ಬೇಕಾಗತ್ತೆ. ಬಂಧುಗಳೇ, ಇದು ನಮ್ಮೆಲ್ಲರ ಕರ್ತವ್ಯ, ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರೋದ್ರಿಂದ ಯಾವ ಕಾರಣಕ್ಕೆ ಎಲ್ಲಿದ್ರೂ ಸಹ ಇಲ್ಲಿ ನೀವು ಕಡಾಖಂಡಿತವಾಗಿ ಎಲ್ಲಿದ್ರೂ ಕರೆಸ್ಕೊಂಡು ಅವರಿಗೆ ಗಣತಿನಲ್ಲಿ ಭಾಗವಹಿಸಿ ಆ ಅಂಕಿಅಂಶಗಳನ್ನು ಕೊಡಬೇಕಾಗತ್ತೆ. ನಾವು ಹಿಂದೆನೂ ಪ್ರಚಾರ ಮಾಡಿದ್ವಿ, ಈಗಲೂ ಅದೇ ರೀತಿಯಾದಂಥ ಪ್ರಚಾರ ಮಾಡ್ತಾ ಇದ್ವಿ, ಸಮುದಾಯದವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ವಿ. ಯಾವುದೇ ಕಾರಣಕ್ಕೂ ಸಹ ಈ ಗಣತಿಯನ್ನು ನಿರ್ಲಕ್ಷ್ಯ ಮಾಡಲಿಕ್ಕೆ ಹೋಗಬೇಡಿ. ಕೇಂದ್ರ ಸರ್ಕಾರದ ಗೃಹ ಇಲಾಖೆಯ ಅಂಗಳದಲ್ಲಿ ST ಮೀಸಲಾತಿಯ ಚೆಂಡು ಇದೆ. ಜಗದ್ಗುರುಗಳು ಅಲ್ಲಿಯವರೆಗೂ ಶ್ರಮವಹಿಸಿ ಅದನ್ನು ಅಲ್ಲಿ ತಗೊಂಡೋಗಿ ಇಟ್ಟಿದ್ದಾರೆ. ಪ್ರಕ್ರಿಯೆಗಳು ಪ್ರಾರಂಭ ಆಗಿದ್ದಾವೆ. ಈಗ ನಾವು ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಇದೇ ಸಮಯಕ್ಕೆ ಜನಗಣತಿಯು ಬಂದಿರೋದ್ರಿಂದ ನಮ್ಮ ಸಂಖ್ಯೆ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ನಡವಳಿಕೆಗಳು ಎಲ್ಲವೂ ಸಹ ಇಲ್ಲಿ ದಾಖಲಾಗ್ತಾ ಹೋಗುತ್ತೆ. ಕೇಂದ್ರ ಸರ್ಕಾರದಲ್ಲಿ ದಾಖಲಾಗುತ್ತಾ ಹೋಗುತ್ತೆ. ನಾವು ಮನೆಯಲ್ಲಿ ಯಾವುದೇ ದೇವರನ್ನ ಪೂಜೆ ಮಾಡಿ, ನೀವು ವೆಂಕಟೇಶ್ವರನ್ನ ಪೂಜೆ ಮಾಡಿ, ಗಣೇಶನನ್ನ ಪೂಜೆ ಮಾಡಿ, ಬೇರೆ ಬೇರೆ ದೇವರುಗಳನ್ನ ಪೂಜೆ ಮಾಡಿ, ಆದರೆ ಜನಗಣತಿದಾರರು ಬಂದಾಗ, ದೇವರ ವಿಚಾರ ಮತ್ತಿದಾಗ ನಾವು ಬೀರಪ್ಪನನ್ನೇ ಹೆಸರಿಸಬೇಕಾಗತ್ತೆ, ಮೈಲಾರ ಲಿಂಗೇಶ್ವರನ್ನೇ ಹೆಸರಿಸಬೇಕಾಗತ್ತೆ, ರೇಣುಕಾದೇವಿಯವನ್ನೇ ಹೆಸರಿಸಬೇಕಾಗತ್ತೆ. ಈ ರೀತಿಯಾದಂತಹ ಪ್ರಕೃತಿಯ ಆರಾಧಕರು ನಾವು ಪ್ರಕೃತಿಯ ಆರಾಧಕರು. ಕುರಿ ಸಾಗಾಣಿಕೆ, ನಾವು ಪಶುಪಾಲಕರು, ಕುರಿ ಸಾಗಾಣಿಕೆ ನಮ್ಮದು, ನಾವು ಕಂಬಳಿಯನ್ನು ನೇಯ್ತೇವೆ. ಈ ರೀತಿಯಾದಂತಹ ಲಕ್ಷಣಗಳನ್ನು ಹೊಂದಿರುವಂತಹ ನಮ್ಮ ವೃತ್ತಿಯನ್ನು ಹೇಳ್ಬೇಕಾಗುತ್ತೆ. ಇವಿಷ್ಟನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಹೋಗ್ತಾ ಒಂದೊಂದೇ ನಾವು ಅದನ್ನು ಮಾಹಿತಿಗಳನ್ನು ತೆಗೆದುಕೊಂಡು ಸಮಾಜದ ಮುಂದೆ ನಾವು ಹೇಳ್ತಾ ಇರ್ತೀವಿ. ಆದಷ್ಟು ಇದರ ಬಗ್ಗೆ ಜಾಗೃತಿಯನ್ನು ವಹಿಸಿ. ಮನೆ ಬಾಗಿಲಿಗೆ ಮತ್ತೊಮ್ಮೆ ಜನಗಣತಿ ಬರ್ತಾ ಇದೆ. ನಮ್ಮ ಶಕ್ತಿ, ನಮ್ಮ ಆಚಾರ, ನಮ್ಮ ವಿಚಾರ ಎಲ್ಲವನ್ನೂ ತೋರಿಸ್ಕೊಳ್ಳೋದಕ್ಕೆ ಮತ್ತೊಮ್ಮೆ ನಮಗೊಂದು ಅವಕಾಶ ಕೇಂದ್ರ ಸರ್ಕಾರ ಕೊಟ್ಟಿದೆ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನಾವು ಇವತ್ತು ST ಮೀಸಲಾತಿಯನ್ನು ವಿಸ್ತಾರ ಮಾಡ್ಕೊಳ್ಳೋದಕ್ಕೆ ಈ ಒಂದು ಅವಕಾಶ ಬಂದಿದೆ ಅಂತ ತಿಳ್ಕೊಳ್ಳಿ. ಪ್ರತಿಯೊಬ್ಬರೂ ಸಹ ST ಮೀಸಲಾತಿಯ ಹೋರಾಟದಲ್ಲಿ ಭಾಗಿಯಾಗೋದಕ್ಕೆ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಇದು ಒಂದು ಅವಕಾಶ ಸಿಕ್ಕಿದೆ. ನೀವು ನಿಮ್ಮ ಜಾತಿ, ನಮ್ಮ ಜಾತಿಗಳನ್ನು ಜಾತಿಯ ಕಾಲಮಲ್ಲಿ ಕುರುಬ ಅಂತಲೂ ಬುಡಕಟ್ಟು ಲಕ್ಷಣ ಹೊಂದಿರುವಂತಹ ಚಿಹ್ನೆಗಳನ್ನು ತೋರಿಸುವಂಥದ್ದನ್ನು ನೀವು ಎಂಟ್ರಿ ಮಾಡಿದ್ರೆ ನೀವು ಸಹ ST ಮೀಸಲಾತಿಯಲ್ಲಿ ಭಾಗವಹಿಸಿದಷ್ಟೇ ನಿಮಗೆ ತೃಪ್ತಿಯಾಗುತ್ತೆ. ಬಂಧುಗಳೇ, ಇದು ಜೀವನ ಮತ್ತು ಭವಿಷ್ಯದ ಹೋರಾಟ. ಜೀವನ ಮತ್ತು ಭವಿಷ್ಯದ ಹೋರಾಟ 10 ವರ್ಷಗಳ ಹಿಂದೆ ರಾಜ್ಯ ಸರ್ಕಾರ ಮಾಡಿತ್ತು. ಆಗಲೂ ಸಹ ಅದು ಬಿಡುಗಡೆ ಮಾಡಲಿಲ್ಲ. ಇವಾಗ ಮತ್ತೊಮ್ಮೆ ರಾಜ್ಯ ಸರ್ಕಾರ ಮಾಡ್ತು, ಮತ್ತೂ ಬಿಡುಗಡೆ ಮಾಡಿಲ್ಲ. ಜನವರಿ ಫೆಬ್ರವರಿಗೆ ಅಂತ ಹೇಳಿದ್ರು, ಈಗಾಗಲೇ ಏಪ್ರಿಲ್ ಬಂತು. ಅದು ಬಿಡುಗಡೆ ಮಾಡುತ್ತೋ ಇಲ್ಲ ಗೊತ್ತಿಲ್ಲ. ಆದರೆ ನಮ್ಮ ಪ್ರಯತ್ನಗಳನ್ನು ನಾವು ಮಾಡ್ತಾ ಹೋಗೋಣ. ಕೇಂದ್ರ ಸರ್ಕಾರದ ಜನಗಣತಿಗೆ ನಾವೆಲ್ಲರೂ ಸಹ ಸ್ಪಂದಿಸಿ ನಾವೆಲ್ಲರೂ ಸಹ ಭಾಗವಹಿಸೋಣ ಅಂತ ಹೇಳ್ತಾ, ನಿಮ್ಮ ಕನಕ ಟಿವಿ ನಿರಂತರವಾಗಿ ಸಮಾಜದ ಜಾಗೃತಿ ಮತ್ತು ಸಂಘಟನೆ ಬಗ್ಗೆ ವಿಚಾರಗಳನ್ನು ವಿಶ್ಲೇಷಣೆ ಮಾಡ್ತಾ ಇರುತ್ತೆ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಶೇರ್ ಮಾಡಿ. ಯಾಕೆಂದರೆ ಮಾಹಿತಿಗಳು ತಲುಪಬೇಕು. ನಾವು ಬರೆಯೋದ್ರಿಂದ ಹೆಚ್ಚು ಜನಕ್ಕೆ ತಲುಪೋದಿಲ್ಲ, ನಾವು ಮಾತಾಡೋದ್ರಿಂದ ಜನರಿಗೆ ತಲುಪುತ್ತೆ, ಒಬ್ಬರಿಂದ ಒಬ್ಬರಿಗೆ ತಲುಪುತ್ತೆ. ದಯಮಾಡಿ ಈ ಗಣತಿನಲ್ಲಿ ಭಾಗವಹಿಸಿ ಸಮುದಾಯದ ಶಕ್ತಿಯನ್ನು ಕೇಂದ್ರ ಸರ್ಕಾರಕ್ಕೆ ತೋರಿಸಿಕೊಳ್ಳುವಂತಹ ಒಂದು ಅವಕಾಶ ನಮ್ಮ ಮುಂದೆ ಇದೆ.